ಆರ್ಎಸ್ಎಸ್ ವಿರುದ್ಧ ಸಿಎಂಗೆ ಪತ್ರವನ್ನ ಬರೆದಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಅದು ಸಾಕಷ್ಟು ವಿವಾದವನ್ನ ಸೃಷ್ಟಿ ಮಾಡಿತ್ತು. ಸಚಿವ ಪ್ರಿಯಾಂಕ್ ಖರ್ಗೆಗೆ ಆ ಸಂದರ್ಭದಲ್ಲಿ ಬೆದರಿಕೆ ಕರೆಗಳು ಬರ್ತಾ ಇದಾವೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ರು. ನನ್ನ ಫೋನ್ಗೆ ಒಂದು ಕ್ಷಣನೂ ರೆಸ್ಟ್ ಇಲ್ಲ, ಆ ರೀತಿಯಾಗಿ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತ. ಅಶ್ಲೀಲ ಪದಗಳಿಂದ ನಿಂದನೆ ಮಾಡಲಾಗ್ತಾ ಇದೆ, ಬೆದರಿಕೆ ಕರೆಗಳು ಬರ್ತಾ ಇದಾವೆ ಅನ್ನುವಂಥದ್ದನ್ನ ಪ್ರಿಯಾಂಕ್ ಖರ್ಗೆ ಅವರು ನಿನ್ನೆ ಸ್ಟೇಟ್ಮೆಂಟ್ ಅನ್ನ ಕೂಡ ಮಾಡಿದ್ರು. ಬೆದರಿಕೆ ಕರೆಯ ಆಡಿಯೋ ಹಂಚಿಕೊಂಡಿದ್ದಾರೆ ಮಿನಿಸ್ಟರ್. ಸಂಭಾಷಣೆಯ ಆಡಿಯೋವನ್ನ ಹಂಚಿಕೊಂಡಿರುವಂಥದ್ದು ಸಚಿವ ಪ್ರಿಯಾಂಕ್ ಖರ್ಗೆ. ಬೆದರೋದಿಲ್ಲ, ವಿಚಲಿತನಾಗಲ್ಲ ಅಂತ ಹೇಳಿದ್ದಾರೆ. ಅವರು ಯಾವಾಗ ಆರ್ಎಸ್ಎಸ್ಗೆ ಅಂಕುಶ ಹಾಕಬೇಕು ಅನ್ನುವಂಥದ್ರ ಬಗ್ಗೆ ಪತ್ರವನ್ನ ಬರೆದ್ರು. ಅದಾದ ನಂತರ ಬೆದರಿಕೆ ಕರೆ ಬರ್ತಾ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ರು. ಆರ್ಎಸ್ಎಸ್ ಶಾಖೆಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ, ಸ್ವಲ್ಪ ತಾವೇ ಗಮನಿಸಿ. ಮತ್ತೆ ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ, ತಾವೇ ಕೇಳಿ ಹೇಗೆ ಮಾಡ್ತಾರೆ ಅಂತ. हेलो हाँ तू कौन है? तू तेरा जूता औलाद निकला है ना इंडिया में। हाँ क्या प्रॉब्लम क्या है तुम्हारा? हाँ प्रॉब्लम क्या है तुम्हारा? अरे इसके बारे में तेरी औकात है क्या? हाँ अब मेरे औकात में आरएसएस का जुड़ा हुआ। मेरे आरएसएस जो है 100 साल के। ये प्रियंका तू अभी पैदा हुआ है 30, 35, 40 साल तेरा उम्र हुआ है। हाँ तेरा राहुल गांधी को वो प्रियंका गांधी बोलता है। हाँ यही सीख है क्या? ये सब जो गाली, एक मिनट सुनो, ये सब जो गाली बक रहे हो ना आप, यही आपका सीख है? आरएसएस का सीख यही है क्या? यही सिखाते आपको आरएसएस शाखा में? मतलब नहीं बोलो आरएसएस शाखा। अरे भाई एक मिनट ठहरो, आरएसएस शाखा में कहते हैं क्या? ये किसका? ये अरे ठहरो, ये आपको शाखा में सिखाते हैं? मोहन भागवत जी सिखाते हैं? कौन? बीएल संतोष जी सिखाते हैं? पहले मेरी बात सुन, पहली बात तो सुनते जा। बात सुनने की औकात रखते जा भाई। ಇಲ್ಲ ಕೇಳಿ. लेकिन अरे ठहरो, तुमको तेरे जैसे हर तो ये सब सीख प्रियंका खड़िया को नहीं अभी ये जो आप भाषा बात कर रहे हैं, आपको आरएसएस सिखाता है क्या? ये शाखा में सिखाते हैं आपको? हाँ ये खड़िया जो बोलता है तेरा राहुल ಆರ್ಎಸ್ಎಸ್ ಶಾಖೆಗಳಲ್ಲಿ ಯಾವ ರೀತಿ ಆರ್ಎಸ್ಎಸ್ ವಿಚಾರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆಯನ್ನ ಹಾಕಲಾಗಿದೆ. ಬೆಂಗಳೂರಿನ ಪ್ರಿಯಾಂಕ್ ಖರ್ಗೆ ಮನೆಗೆ ಭದ್ರತೆಯನ್ನ ಕೊಡಲಾಗಿರುವಂಥದ್ದು. ಫೋನ್ ಕಾಲ್ಸ್ಗಳು ಬರ್ತಾ ಇದೆ, ಬೆದರಿಕೆ ಕರೆಗಳು ಬರ್ತಾ ಇದೆ ಅನ್ನುವಂಥದ್ದನ್ನ ಆರೋಪ ಮಾಡಿದ್ರು. ಅದಕ್ಕೆ ಈಗ ಆಡಿಯೋ ಒಂದು ರಿಲೀಸ್ ಮಾಡಿದ್ದಾರೆ. ಈ ರೀತಿಯಾಗಿ ಬೆದರಿಕೆ ಕರೆ ಬರ್ತಾ ಇದೆ ಅಂತ. ಸೊ ಹೀಗಾಗಿ ಅವರ ಮನೆಗೆ ಭದ್ರತೆಯನ್ನ ಕೊಡಲಾಗಿದೆ. ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂಥ ಸರ್ಕಾರಿ ನಿವಾಸಕ್ಕೆ ಭದ್ರತೆಯನ್ನ ಕೊಡಲಾಗಿದೆ. ಬೆದರಿಕೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟರು. ನಾವು ಸೀರಿಯಸ್ ಆಗಿ ಗಮನಿಸ್ತಾ ಇದ್ದೇವೆ, ಯಾರು ಬೆದರಿಕೆ ಹಾಕಿದ್ದಾರೆ ತನಿಖೆಯನ್ನ ಮಾಡ್ತಾ ಇದ್ದೇವೆ, ಪರಿಶೀಲನೆ ಮಾಡ್ತೇವೆ, ಕ್ರಮ ತಗೋತೇವೆ ಅಂತ ಹೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಅದನ್ನ ನಾವು ಸೀರಿಯಸ್ ಆಗಿ ಗಮನಿಸ್ತೇವೆ. ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನು ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಒಬ್ಬ ಸಚಿವರಿಗೆ ಅವರ ಅಭಿಪ್ರಾಯ ಹೇಳಿರ್ಬೋದು, ಆದರೆ ಸರ್ಕಾರದ ತೀರ್ಮಾನ ಆಗೋದೇ ಬೇರೆ ಅಲ್ವಾ? ಅದಕ್ಕೆ ಅವರಿಗೆ ಥ್ರೆಟ್ ಮಾಡೋದು ಅದೆಲ್ಲ ಸರಿ ಇಲ್ಲ. ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ಅದು ವಿಡಿಯೋ ರೆಕಾರ್ಡ್ ಕೂಡ ಮಾಡಿದ್ದಾರೆ, ಅವರು ಕಾಲ್ ಮಾಡಿರೋದನ್ನ ಅದು ಸೋಷಿಯಲ್ ಮೀಡಿಯಾದ ಅದನ್ನು ವೆರಿಫೈ ಮಾಡೋದಕ್ಕೆ ಕೇಳಿದ್ದೀನಿ ನಾನು. ವೆರಿಫೈ ಮಾಡಿ ಎಲ್ಲಿಂದ ಒರಿಜಿನೇಟ್ ಆಗಿದೆ, ಯಾರು ಮಾಡಿದ್ದಾರೆ ಅದನ್ನು ನೋಡಿ ಆನಂತರ ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಅದನ್ನು ನಾವು ಸೀರಿಯಸ್ ಆಗಿ ಗಮನಿಸ್ತೇವೆ. ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂಥ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ನಿಮ್ಮದು ಎಲ್ಲವೂ ಕೂಡ ನಾಟಕ. ರಾತ್ರಿ ಎಲ್ಲ ಹಿಂದೂ ಪೂಜೆಗಳು, ಬೆಳಗ್ಗೆ ದಲಿತ ತತ್ವಗಳು, ಎಲ್ಲರನ್ನೂ ಕೀಳಾಗಿ ಮಾತನಾಡೋದನ್ನ ಬಿಟ್ಟು ಬಿಡಿ ಅಂತ ಕಿಡಿಕಾರಿದ್ದಾರೆ.
ರೈತರು ನಿಮ್ಮ ವಿರುದ್ಧ ಅಲ್ಲಿ ಸೆಟದು ನಿಂತು ಹೋರಾಟ ಮಾಡ್ತಿದ್ದಾರೆ, ಅದರ ಬಗ್ಗೆ ಇಲ್ಲ. ಮಾತೆತ್ತಿದ್ರೆ ಎಲ್ಲಿ ಪ್ರಚಾರದಿಂದ ನಾನು ಹಿಂದೆ ಹೋಗಿಬಿಡ್ತೇನೋ ಅಂತೇಳಿ ಪ್ರಚಾರದ ಗೀಳಿಗೆ ಬಿದ್ದಿದ್ದಾರೆ. ಮಾನ್ಯ ಪ್ರಿಯಾಂಕ ಖರ್ಗೆ ಅವರು RSS ಅನ್ನು ಬ್ಯಾನ್ ಮಾಡಿ ಅದರ ಚಟುವಟಿಕೆಗಳನ್ನು ಮಾಡದೇ ಇದ್ದಂಗೆ ನೋಡ್ಕೊಳ್ಳಿ ಪತ್ರ ಬರೆದ್ರು. ಇದರ ಅರ್ಥ ಏನು? RSS ಅನ್ನು ಮುಟ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆಯಾ? ಆಗಲ್ಲ ಅಂತ ನಿಮಗೂ ಗೊತ್ತು. ಪ್ರಚಾರ ಬೇಕು, ಹೆಡ್ಲೈನಲ್ಲಿ ನನ್ನ ಹೆಸರು ಬರಬೇಕು. ನನ್ನ ಮೇಲೆ ಬೆದರಿಕೆ ಕರೆಗಳು ಬರ್ತಾ ಇವೆ, ನಾನು ಫೋನ್ ಆಫ್ ಮಾಡಿ ಇಟ್ಕೊಂಡಿದ್ದೀನಿ, ನಾನು ಬೆದರಿಕೆಗೆ ಜಗ್ಗೋದಿಲ್ಲ ಬಗ್ಗೋದಿಲ್ಲ. ಆಯ್ತಪ್ಪ, ಹೆದರಿಕೆ ನಿಮಗಿಲ್ಲ ಅಂತಂದ್ಮೇಲೆ ಅದರ ಬಗ್ಗೆ ಪ್ರಸ್ತಾಪನೆ ಬೇಕಿಲ್ಲಲ್ವಾ? ಹಾಗಿದ್ರೆ ಮನೆ ಮುಂದೆ ಪೊಲೀಸ್ ಭದ್ರತೆ ಯಾಕೆ ಹೆಚ್ಚು ಮಾಡ್ಕೊಂಡ್ರಿ? ಯಾವುದು ನಾಟಕ ಇದು? ನಾಟಕ ಕಂಪನಿ. ಮಾತೆತ್ತಿದ್ರೆ ಎದುರೋದಿಲ್ಲ, ಬೆದರೋದಿಲ್ಲ, ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ನೀವು ಎಲ್ಲೆಲ್ಲಿ ಜಗ್ಗಿದ್ರಿ ಬಗ್ಗಿದ್ರಿ ಎಲ್ಲ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ನೋಡ್ತಾ ಇದ್ವಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ದೂರನ್ನ ಕೊಟ್ಟ ಬಳಿಕ ಅವರಿಗೆ ಸಾಕಷ್ಟು ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅನ್ನುವಂಥದ್ರ ಬಗ್ಗೆ ಆರೋಪ ಮಾಡಿದ್ರು. ಅದಕ್ಕೆ ಸಾಕ್ಷಿಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಮತ್ತು ಒಂದು ಕಡೆ ಅವರಿಗೆ ಯಾವ ರೀತಿಯಾಗಿ ಭದ್ರತೆಯನ್ನು ಹೆಚ್ಚಿಸಲಾಗ್ತಾ ಇದೆ, ಮತ್ತೆ ತನಿಖೆ ಹೇಗೆ ಆಗ್ತಾ ಇದೆ, ಎಲ್ಲಿಂದ ಕರೆಗಳು ಬರ್ತಾ ಇದೆ, ಯಾರಾದರೂ ಇನ್ಫಾರ್ಮೇಶನ್ ಗೊತ್ತಾಯ್ತಾ, ಹೇಗೆ? ಪೃಥ್ವಿರಾಜ್, ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಬರೋದಕ್ಕೆ ಶುರುವಾದ ನಂತರದಲ್ಲಿ ಸರ್ಕಾರ ಈ ಒಂದು ವಿಚಾರವನ್ನು ಸಾಕಷ್ಟು ಸೂಕ್ಷ್ಮವಾಗಿ ಗಮನಿಸಿದೆ. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಇಲಾಖೆ ತನಿಖೆನ ಮಾಡ್ತದೆ, ಈ ಎಲ್ಲಿಂದ ಇವರಿಗೆ ಕರೆ ಬರ್ತಾ ಇದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚುತ್ತೇವೆ. ಜೊತೆಗೆ ಇದನ್ನ ಸೂಕ್ಷ್ಮವಾಗಿ ನಾವು ಗಮನಿಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಕ್ರಮವನ್ನು ಜರುಗಿಸುತ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನ ಬ್ಯಾನ್ ಮಾಡಬೇಕು ಅಥವಾ RSS ಅನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನು ಬರೆದ್ರು. ಆ ಪತ್ರ ಬರೆದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಹ ಶಾಲಿನಿ ರಜನೀಶ್ ಅವರಿಗೆ, ಅಂದ್ರೆ CS ಆಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರಿಗೆ ಈ ಪತ್ರಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮ ಕೈಗೊಳ್ಳಿ ಎನ್ನುವಂತ ಒಂದು ಶಿಫಾರಸನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಾಕಷ್ಟು ಬೆದರಿಕೆ ಕರೆಗಳು ಕೂಡ ಬರ್ತಾ ಇರತಕ್ಕಂಥದ್ದು. ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರೇ ಈ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು. ಇವತ್ತು ಅವರು ವಿಡಿಯೋ ಹಂಚಿಕೊಳ್ಳುವ ಮೂಲಕವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯನ್ನು ಕೂಡ ಸಮಾಜದ ಮುಂದೆ ಇಡುವಂತ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ವಿಡಿಯೋಗೂ ಕೂಡ ಅವರು ಒಂದಿಷ್ಟು ಅಂದ್ರೆ ಹೇಳಿಕೆಗಳನ್ನು ಕೂಡ ಬಿಡುಗಡೆಯನ್ನು ಕೂಡ ಮಾಡಿದ್ದಾರೆ ವಿಡಿಯೋದ ಜೊತೆಗೆ. ಈ ಒಂದು ವಿಡಿಯೋದಲ್ಲಿ ಯಾರು ಧಮಕಿಯನ್ನು ಹಾಕ್ತಾರೆ, ಯಾರು ಅವ್ರಿಗೆ ಅಂದ್ರೆ ಒಂದಿಷ್ಟು ಅವ್ರಿಗೆ ಬೆದರಿಕೆ ಕರೆಗಳನ್ನು ಮಾಡಿದ್ದಾರೆ, ಆ ಒಂದು ವಿಡಿಯೋವನ್ನು ಶೇರ್ ಮಾಡುವ ಮೂಲಕವಾಗಿ ಅಲ್ಲಿ RSS ನಲ್ಲಿ ಇದೇ ರೀತಿಯಾಗಿ ಇವ್ರಿಗೆ ಹೇಳ್ಕೊಡ್ಲಾಗತ್ತಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಿಂದಿ ಮಾತನಾಡುವಂತ ವ್ಯಕ್ತಿಯೊಬ್ಬರು ದೂರವಾಣಿ ಕರೆಯ ಮೂಲಕವಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಶ್ಲೀಲ ಶಬ್ದಗಳನ್ನು ಕೂಡ ಬಳಕೆಯನ್ನು ಮಾಡಿರ್ತಕ್ಕಂಥದ್ದು ಆ ಒಂದು ವಿಡಿಯೋದಲ್ಲಿ ಈಗ ಬಹಿರಂಗ ಆಗಿರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರವು ಕೂಡ ಈ ಒಂದು ವಿಚಾರವನ್ನು ಸಾಕಷ್ಟು ಅಂದ್ರೆ ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥದ್ದು. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿರ್ತಕ್ಕಂಥ ಕಾರಣಕ್ಕಾಗಿ ಸಚಿವರಿಗೆ ಈ ರೀತಿಯಾಗಿ ಬೆದರಿಕೆ ಕರೆಯನ್ನ ಮಾಡ್ತಾ ಇರತಕ್ಕಂಥ ಕಾರಣಕ್ಕಾಗಿ ಪೊಲೀಸ್ ಇಲಾಖೆಯು ಕೂಡ ಕಟ್ಟೆಚ್ಚರವನ್ನು ವಹಿಸಿದೆ. ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ, ಅದು ಸರ್ಕಾರಿ ನಿವಾಸ ಇರಬಹುದು ಹಾಗೆ ಅವರ ಖಾಸಗಿ ನಿವಾಸ ಇರಬಹುದು, ಎರಡು ನಿವಾಸಕ್ಕೂ ಕೂಡ ಅಗತ್ಯ ಭದ್ರತೆಯನ್ನು ಕೂಡ ಈಗಾಗಲೇ ಕಲ್ಪಿಸಲಾಗಿದೆ. ಸರ್ಕಾರಿ ನಿವಾಸಕ್ಕೆ ಹೆಚ್ಚುವರಿ ಭದ್ರತೆಯನ್ನು ಕೂಡ ನೀಡಲಾಗಿದ್ದು 2 KSRP ತುಕಡಿಯನ್ನು ಕೂಡ ಅಲ್ಲಿ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಈ ಹಿಂದೆ ಯಾರ್ಯಾರಿದ್ದಾರೆ ಅದರ ಹಿಂದೆಯೂ ಕೂಡ ಪೊಲೀಸರು ಬಲೆ ಬೀಸಿದ್ದಾರೆ. ಈಗಾಗಲೇ ಸೈಬರ್ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಎಲ್ಲಿಂದ ಕರೆಗಳನ್ನು ಮಾಡಲಾಗ್ತದೆ, ಜೊತೆಗೆ ಇದಕ್ಕೆ ಕರೆಯನ್ನು ಮಾಡೋದಕ್ಕೆ ಯಾರ್ಯಾರು ಕಾರಣಕ್ಕಿರ್ತಾರೆ ಅವರ IP ಅಡ್ರೆಸ್ ಅನ್ನ ಮೂಲಕ ಪತ್ತೆ ಹಚ್ಚುವ ಮೂಲಕವಾಗಿ ಅವ್ರನ್ನ ಪತ್ತೆ ಹಚ್ಚುವ ಕಾರ್ಯವನ್ನು ಕೂಡ ಪೊಲೀಸರು ಈಗಾಗಲೇ ಕೈಗೊಂಡಿರ್ತಕ್ಕಂಥದ್ದು. ಪ್ರಿಯಾಂಕ್ ಖರ್ಗೆ ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಪೊಲೀಸ್ ಇಲಾಖೆ ಕೇಳಿದೆ ಅಂತಲೂ ಕೂಡ ಈಗಾಗಲೇ ಹೇಳಲಾಗ್ತದೆ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ವೈಯಕ್ತಿಕ ಫೋನ್ಗೆ ಕರೆ ಮಾಡಿ ಅವರಿಗೆ ಬೆದರಿಕೆ ಒಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರ ದೂರವಾಣಿಗೆ ಯಾವ್ಯಾವ ಸಂಖ್ಯೆಯಿಂದ ಅಂದ್ರೆ ಬೆದರಿಕೆ ಕರೆಗಳು ಬರ್ತಾ ಇದಾವೆ ಅದೆಲ್ಲದರ ಮಾಹಿತಿಯನ್ನು ಕೂಡ ಪೊಲೀಸ್ ಇಲಾಖೆ ಕೇಳಿದಂತಲೂ ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಈ ಒಂದು ವಿಚಾರವನ್ನು ಸರ್ಕಾರ ಸಾಕಷ್ಟು ಅಂದ್ರೆ ಗಂಭೀರವಾಗಿ ಪರಿಗಣಿಸಿದೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಎಲ್ಲಿಂದ ದೂರವಾಣಿ ಕರೆಗಳ ಮೂಲಕ ಬೆದರಿಕೆಯನ್ನ ಹಾಕಲಾಗ್ತಿದೆ ಅವರೆಲ್ಲರನ್ನು ಕೂಡ ಪತ್ತೆ ಹಚ್ಚಿ ಅವರಿಗೆ ಕ್ರಮವನ್ನು ಜರುಗಿಸಬೇಕು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಸರ್ಕಾರ ಈ ಒಂದು ಪೊಲೀಸ್ ಇಲಾಖೆಗೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದೆ. ಇದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರ ಈ ರೀತಿಯ ಬೆಳವಣಿಗೆ ಏನಿದೆ ಈ ವಿಚಾರವಾಗಿ ಈಗಾಗಲೇ ಬಿಜೆಪಿಯು ಕೂಡ ಟೀಕೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ವಿಪಕ್ಷ ನಾಯಕರಾಗಿರ್ತಕ್ಕಂತಹ ಚಲುವಾದಿ ನಾರಾಯಣಸ್ವಾಮಿ ಅವರು ಪ್ರಿಯಾಂಕ್ ಖರ್ಗೆ ಅವರು ಪ್ರಚಾರದ ಗೀಳಿಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ಲೇವಡಿಯನ್ನು ಕೂಡ ಮಾಡಿದ್ದಾರೆ. ಅವರು ಪ್ರಿಯಾಂಕ್ ಖರ್ಗೆ ಅವರ ಈ ಒಂದು ವಿಡಿಯೋ ಬಹಿರಂಗ ಮಾಡಿರ್ತಕ್ಕಂಥ ಕ್ರಮವನ್ನು ಕೂಡ ಅವರು ಟೀಕೆಯನ್ನು ಮಾಡಿ ವ್ಯಂಗ್ಯವನ್ನು ಕೂಡ ಆಡಿರ್ತಕ್ಕಂಥದ್ದು. ಒಂದು ಕಡೆ ಹಿಂದೂ ಪೂಜೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಬೆಳಿಗ್ಗೆ ಇದ್ರೆ ಇವರು ದಲಿತ ಅನ್ನುವಂತ ಒಂದು ಹಣೆಪಟ್ಟಿಯೊಂದಿಗೆ ಒಂದಿಷ್ಟು ಪ್ರಚಾರವನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಟೀಕೆಯನ್ನು ಮಾಡಿದ್ದಾರೆ. ಜೊತೆಗೆ
ಯಾವುದೇ ರೀತಿಗೂ ಇವರು ಹೆದರೋದಿಲ್ಲ ಅಂತಂದ್ರೆ ಯಾಕೆ ಭದ್ರತೆಯನ್ನು ಇವರು ಹಾಕೊಳ್ಬೇಕಿತ್ತು ಅನ್ನೋ Okay. ರೀತಿಯಲ್ಲೂ ಕೂಡ ಅವರು ಸ್ಪಷ್ಟನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಒಟ್ಟಾರೆಯಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಪ್ರಿಯಾಂಕ್ ಖರ್ಗೆ ಅವರು ಯಾವಾಗ RSS ನ ವಿಚಾರವಾಗಿ ಒಂದು ಪತ್ರದ ಮುಖೇನವಾಗಿ ಅವರನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಹೇರಬೇಕು ಅನ್ನುವಂತ ಒಂದು ಮನವಿಯನ್ನು ಮಾಡಿಕೊಂಡ್ರು, ಅದಾದ ನಂತರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬೆದರಿಕೆ ಕರೆಗಳು ಬರ್ತಾ ಇರತಕ್ಕಂಥದ್ದು. ಆ ಕಾರಣಕ್ಕಾಗಿ Okay. ಸರ್ಕಾರವು ಕೂಡ ಈ ಒಂದು ವಿಚಾರವನ್ನ ಸೂಕ್ಷ್ಮವಾಗಿ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.